ಲವ್ವಾಗಿದೆ ಈ ಚಿತ್ರದ ಒಂದು ಸಂಕ್ಷಿಪ್ತ ಯಶೋಗಾಥೆಯನ್ನು ನಿಮ್ಮ ಮುಂದೆ ಹೇಳಬೇಕು ಅಂತ ನಾನು ಇಲ್ಲಿ ಇಷ್ಟಪಡ್ತೀನಿ. 4 ವರ್ಷಗಳ ಹಿಂದೆ ಒಬ್ಬ ನಿರ್ಮಾಣ ನಿರ್ವಾಹಕರು, ಪ್ರೊಡಕ್ಷನ್ ಮ್ಯಾನೇಜರು ನನಗೆ ಫೋನ್ ಮಾಡ್ತಾರೆ. ಒಂದು ಅಗ್ರಿಮೆಂಟ್ ಇದೆ ಮ್ಯೂಸಿಕ್ ಡೈರೆಕ್ಟರ್ದು, ನೀವೊಂದು ಸ್ವಲ್ಪ ಟೈಪ್ ಮಾಡಿಕೊಡಿ ಅಂತ. ಕೊರೋನಾ ಲಾಕ್ಡೌನ್ ಟೈಮಲ್ಲಿ ನಾನು ಬೆಂಗಳೂರಿನಿಂದ ಸ್ವಲ್ಪ ದೂರದ ಬೇರೆ ಊರಿನಲ್ಲಿದ್ದೆ. ಆ ಟೈಮಲ್ಲಿ ನಾನೊಂದು ಟೈಪ್ ಮಾಡಿ ಕಳಿಸ್ದೆ, ಒಂದು ಅಗ್ರಿಮೆಂಟು ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಅಂತ. ನಿರ್ಮಾಪಕರು ಯಾರು, ಮ್ಯೂಸಿಕ್ ಡೈರೆಕ್ಟರ್ ಯಾರು ಅನ್ನೋದು ಅಷ್ಟೇ ಗೊತ್ತಾಯಿತು ನನಗೆ. ಅದಾಗಿ ಒಂದು 15 ದಿನಗಳ ನಂತರ ನೀವು ಈ ಚಿತ್ರಕ್ಕೆ ಸಂಭಾಷಣೆ ಬರ್ಕೊಡ್ತೀರಾ ಅಂತ ಅದೇ ನಿರ್ಮಾಣ ನಿರ್ವಾಹಕರು ಕೇಳಿದ್ರು. ಬರ್ಕೊಡ್ತೀನಿ, ಆದರೆ ಈಗ ಈ ಕೋವಿಡ್ ಸಂದರ್ಭದಲ್ಲಿ ಯಾರು ಸಿನಿಮಾ ಮಾಡ್ತಾ ಇರೋದು ಅಂತ ಕೇಳಿದೆ. ಅವರು ಈ ಥರ ಹೊರಗಡೆ ಊರಿನವರು, ಅವ್ರು ಇಲ್ಲೇ ಹುಟ್ಟಿ ಬೆಳೆದಿರೋದಿರ್ಬೋದು, ಅವ್ರಿಗೆ ಕನ್ನಡ ಅಷ್ಟು ಸ್ಪಷ್ಟವಾಗಿ ಬರೆಯೋದಕ್ಕೆ ಬರೋಲ್ಲ, ನೀವು ಸ್ವಲ್ಪ ಅವ್ರ ಕತೆ ಹೇಳ್ತಾರೆ, ನೀವು ಡೈಲಾಗ್ ಬರ್ಕೊಡ್ಬೇಕು ಅಂದರು. ಸರಿ ಅಂತ ಹೇಳ್ಬಿಟ್ಟು ನಾನು ಸಂಪರ್ಕ ಮಾಡಿದೆ ನಿರ್ಮಾಪಕರನ್ನ, ನಮ್ಮ ನೀಲಕಂಠ ಸರ್ನ. ಅವರು ಇದ್ದಂಥ ಪರಿಸ್ಥಿತಿ, ಅವರ ವಾಸ್ತವ್ಯ ಹೇಗಿತ್ತು ಅಂದರೆ, ಒಂದು ಶಾಂತಿನಗರದಲ್ಲಿ TV9 ಸಮೀಪದಲ್ಲಿರುವಂಥ ಒಂದು ರುದ್ರಭೂಮಿ ಇದೆ, ಹಿಂದೂಗಳ ರುದ್ರಭೂಮಿ. ಅಲ್ಲಿ ಅವರು ಒಂದು ಅಂಗಡಿ ಇಟ್ಕೊಂಡಿದ್ದಾರೆ. ವಾರದಲ್ಲಿ 3 ದಿನಗಳ ಕಾಲ ಅಲ್ಲಿ ವ್ಯಾಪಾರ ಮಾಡ್ತಾರೆ. ಸಿನಿಮಾದ ಆಸಕ್ತಿ ಹೇಗೆ ಬಂತೋ ಗೊತ್ತಿಲ್ಲ ನನಗೆ. ಅವರು ನನಗೆ ಕತೆ ಹೇಳ್ತೀನಿ ಅಂತ ಕರೆದ್ರು. ಅಲ್ಲಿ ಹೆಣಗಳು ಬರ್ತಾ ಇದೆ, ಹೆಣಗಳು ಹೋಗ್ತಾ ಇದೆ, ಅಂಥ ಒಂದು ಸಂದರ್ಭದ ಅಂಥ ಒಂದು ಸ್ಥಳದಲ್ಲಿ ಕೂತ್ಕೊಂಡು ನಾನು ಕಥೆಯನ್ನು ಕೇಳಿದೆ. ಕತೆಗೆ ತುಂಬ ಇದನ್ನ ಶೃಂಗಾರ ಮಾಡಿದ್ರೆ ಭಾಳ ಒಳ್ಳೆ ಸಬ್ಜೆಕ್ಟ್ ಆಗುತ್ತೆ, ಇದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದೆ. ಸಂಭಾಷಣೆ ಬರ್ಕೊಡೋದಕ್ಕಷ್ಟೇ ನಾನು ಒಪ್ಕೊಂಡೆ. ಇದಾದ ನಂತರ ನನಗೆ ಅವ್ರ ಕತೆ ಹೇಳುವಾಗಲೇ ನನಗೆ ಒಂದು ಕ್ಲೈಮ್ಯಾಕ್ಸಿನ ಒಂದು ದೃಶ್ಯ ನನಗೆ ತೋಚಿದ್ದನ್ನು ನಾನು ಅವ್ರ ಹತ್ರ ಹೇಳಿದೆ. ಅವರು ಭಾಳ ಖುಷಿಪಟ್ಟರು. ಅದನ್ನು ನಾನು ಅವ್ರಿಗೆ ವಿತ್ ಡೈಲಾಗು ನನಗೆ ಏನು ತೋಚುತ್ತೋ ಅದನ್ನು ಹೇಳಿದಾಗ ಅವರು ಕಣ್ಣೀರು ಹಾಕ್ತಾ ಕೂತ್ಕೊಂಡಿದ್ರು ಪಕ್ಕದಲ್ಲಿ. ನಾನು ತಿರುಗಿ ನೋಡಿದೆ. ಸರ್, ಈ ಸಿನಿಮಾದಲ್ಲಿ ಈ ಪಾತ್ರನ ನಾನು ಮಾಡಬಹುದಾ ಅಂತ ಕೇಳಿದರು. ಮಾಡ್ಬೋದು ಸರ್, ನಿಮ್ಮ ಹಣ, ನೀವು ನಿರ್ಮಾಪಕರು, ನೀವು ನಿರ್ದೇಶಕರು. ಆವಾಗಿದ್ದಂಥದ್ದು ಅವರು ಯಾವುದೋ ಒಂದು ಸೆಟಪ್ನಲ್ಲಿದ್ದರು, ನಿರ್ದೇಶನ ಸೆಟಪ್ನಲ್ಲಿ. ಸರ್, ಇದನ್ನು ನೀವೇ ನಿರ್ದೇಶನ ಮಾಡಿಕೊಡ್ತೀರಾ? ಆಯಿತು, ಮಾಡಿಕೊಡ್ತೀನಿ. ಕಣ್ಣು ಗೊತ್ಕೊಂಡು ಕೆಲಸ ಮಾಡಿದ್ದೀನಿ. ಅದಾದ ನಂತರ ಸುಮಾರು 4 ವರ್ಷಗಳ ಜರ್ನಿನಲ್ಲಿ ಈ ಸಿನಿಮಾ ಅವರ ಒಂದು ಸಂಪಾದನೆಯಲ್ಲಿ ಭಾಳ ಇಷ್ಟಪಟ್ಟು, ಭಾಳ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಸಿನಿಮಾದ ಒಂದು ಕಂಟೆಂಟಿನ ಮೇಲೆ ಒಂದು ಭರವಸೆ ಇಟ್ಕೊಂಡು, ಸಂಪೂರ್ಣವಾಗಿ ಎಲ್ಲ ಹೊಸ ಕಲಾವಿದರುಗಳನ್ನ ಇಟ್ಕೊಂಡು, ಇದರಲ್ಲಿ ನಮ್ಮ ನಿರ್ಮಾಪಕರ ಮಗನೇ ಹೀರೋ, ನಾಯಕರಾಗಿ ಮಾಡಿರೋದು. ಅವ್ರಿಗೆಲ್ರಿಗೂ ತರಬೇತಿ ಕೊಟ್ಕೊಂಡು, ಸಿನಿಮಾದ ಯಾವ ಹಿನ್ನೆಲೆ ಇಲ್ಲದೇ ಇದ್ರೂ ಕೂಡ ಅವ್ರಿಗೆ ಸಾಕಷ್ಟು ತರಬೇತಿ ಕೊಟ್ಟು ಈ ಸಿನಿಮಾನ ಈ ಹಂತಕ್ಕೆ ತಂದಿದ್ದೀವಿ. ಈ ಬರೋ 21ನೇ ತಾರೀಕು ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಇದಕ್ಕೆ ನಮ್ಮ ಹಂಚಿಕೆದಾರರಿರ್ಬೋದು, ನಮ್ಮ ತಾಂತ್ರಿಕ ವರ್ಗದವರು, ಅಣಜಿ ನಾಗರಾಜ್ ಅವರು ಇರ್ಬೋದು, ಹೇಮಂತ್ ಕುಮಾರ್ ಅವರು ಇರ್ಬೋದು, ಪ್ರತಿಯೊಬ್ಬರ ಸಹಕಾರ, ನಮ್ಮ ಡ್ಯಾನ್ಸ್ ಮಾಸ್ಟರ್ ಬಾಲು ಅವರು ಇರ್ಬೋದು, ಎಲ್ಲ ಕಲಾವಿದರ ಒಂದು ಸಹಕಾರ, ಎಲ್ಲ ತಂತ್ರಜ್ಞರ ಒಂದು ಸಹಕಾರ ಸಂಪೂರ್ಣವಾಗಿ ನನಗೆ ಸಿಕ್ಕಿದೆ. ಇದು ತುಂಬ ಅಚ್ಚುಕಟ್ಟಾಗಿ ಸಿನಿಮಾ ಮೂಡಿ ಬಂದಿದೆ. ಇಡೀ ಕುಟುಂಬ ಸಮೇತವಾಗಿ ಕೂತ್ಕೊಂಡು ನೋಡೋವಂಥ ಸಿನಿಮಾ. ನಮ್ಮ ಸೆನ್ಸಾರ್ ಸದಸ್ಯರು ಸಿನಿಮಾ ನೋಡಬೇಕಾದ್ರೆ ಬಹಳ ಖುಷಿಪಟ್ಟು ಈ ಸಿನಿಮಾದ ಬಗ್ಗೆ ಒಂದು ಅರ್ಧ ಗಂಟೆ ಮಾತಾಡಿದ್ರು, ಚರ್ಚೆ ಮಾಡಿದ್ದಾರೆ. ಇಂಥ ಒಂದು ಒಳ್ಳೆ ಸಿನಿಮಾ, ಸೆಂಟಿಮೆಂಟ್ ಸಿನಿಮಾ ನಾವು ಮಾಡಿಬಿಟ್ಟಿದ್ದೀರಲ್ಲ, ನಾವು ಇದುವರೆಗೂ ಥಿಯೇಟ್ರಿಂದ ಆಚೆ ಬಂದು ನಾವು ನಿಮ್ಮ ಹತ್ರ ಮಾತಾಡಬಾರ್ದು, ಈ ವಿಚಾರಗಳನ್ನ ಹೇಳಬಾರ್ದು, ಆದರೂ ನಮಗೆ ನಮ್ಮ ಕಣ್ಣಲ್ಲಿ ನೀರನ್ನು ಇದುವರೆಗೂ ನಿಲ್ಲಿಸಿಲ್ಲ ನೀವು, ಆ ರೀತಿ ಸೆಂಟಿಮೆಂಟ್ ಸಿನಿಮಾ ಮಾಡಿದ್ದೀರಾ ಅಂತ ಹೇಳಿದ್ದಾರೆ. ಇನ್ನು ಮುಂದಿನ ಒಂದು ಇದು ಆಶೀರ್ವಾದ ಎಲ್ಲ ನಿಮ್ಮ ಕೈನಲ್ಲಿದೆ. ದಯವಿಟ್ಟು ನೀವು ಈ ಹೊಸದರ ಪ್ರಯತ್ನಕ್ಕೆ ಆಶೀರ್ವಾದ ಇರಲಿ. ನಮ್ಮ ಮಾಧ್ಯಮ ಮಿತ್ರರು ನನಗೆ 35 ವರ್ಷಗಳಿಂದ ನನ್ನ ಇಂಡಸ್ಟ್ರಿನಲ್ಲಿ ನನಗೆ ಬೆಳೆಸ್ತಾ ಬಂದಿದ್ದಾರೆ. ನಾನು 87ನೇ ಇಸ್ವಿನಲ್ಲಿ ಬಂದವನು ಇಂಡಸ್ಟ್ರಿಗೆ. ಅಲ್ಲಿಂದ ಇಲ್ಲಿವರೆಗೂ ನನ್ನ ಹಾದಿ ನಡ್ಕೊಂಡ್ಬಂದಿದೆ. ಇದು ನನ್ನ 5ನೇ ಸಿನಿಮಾ ನನ್ನ ನಿರ್ದೇಶನದಲ್ಲಿ. ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು. ನಮ್ಮ ಮಿತ್ರರು, ಮಾಧ್ಯಮ ಮಿತ್ರರಾಗಿರ್ಬೋದು, ಪ್ರತಿಯೊಬ್ಬರು, ನಮ್ಮ ಕನ್ನಡದ ಜನತೆ ಆಗಿರ್ಬೋದು, ಎಲ್ಲರೂ ನಿಮ್ಮ ಸಹಕಾರ ನಮಗಿರಲಿ, ನಿಮ್ಮ ಆಶೀರ್ವಾದ ನಮಗಿರಲಿ ಅಂತ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. ಟೆಕ್ನಿಕಲ್ ಟೀಮು ಅಣಜಿ ನಾಗರಾಜ್ ಅವರು ಛಾಯಾಗ್ರಾಹಕರು, BR ಹೇಮಂತ್ ಕುಮಾರ್ ಅವರು ಮ್ಯೂಸಿಕ್ ಡೈರೆಕ್ಟ್ರು,
ಇದು ಬಾಲ ಅವರು ಮಾಸ್ಟ್ರು, ಡ್ಯಾನ್ಸ್ ಮಾಸ್ಟ್ರು. ಆಮೇಲೆ ಸುಪ್ರೀಂ ಸುಬ್ಬು ಅವರು ಫೈಟ್ ಮಾಸ್ಟ್ರು. ಈ ಥರ ನುರಿತ ತಂತ್ರಜ್ಞರು ಇದ್ದಾರೆ ಸಿನಿಮಾ. ಕಲಾ ಆರ್ಟಿಸ್ಟ್ ಅಲ್ಲಿ ಎಲ್ಲ ಹೊಸಬ್ರು. ನಮ್ಮ ನಿರ್ಮಾಪಕರ ಮಗನೇ ಕಥಾನಾಯಕ ಈ ಸಿನಿಮಾದ, ಸೋಮ ವಿಜಯ್ ಅಂತ ಹೇಳ್ಬಿಟ್ಟು. ನೀವೇನು ಗಣೇಶ ಸಾಂಗ್ ನೋಡಿದ್ರೆ ಅದರಲ್ಲಿ ಅವರನ್ನ ಹೊಗಳುವಂಥ ಒಂದು ಪ್ರಯತ್ನನೇ ನಾವು ಮಾಡಿದ್ದೀವಿ. ಈ ವಿಜಯ ಕೊಡು ಈ ಸೋಮ ವಿಜಯನಿಗೆ ಅನ್ನೋ ಒಂದು ಇದು ತುಂಬ ಉತ್ಸಾಹದಲ್ಲಿ, ತುಂಬ ಇಷ್ಟಪಟ್ಟು, ತುಂಬ ಕಷ್ಟಪಟ್ಟರು ಅವರು ಸಿನಿಮಾ ಇದರಲ್ಲಿ ಭಾಳ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಮುಂದೆ ಅವ್ರಿಗೂ ಒಂದು ಒಳ್ಳೆ ಭವಿಷ್ಯ ಸಿಗಲಿ ಅನ್ನೋದು ನನ್ನ ಹಾರೈಕೆ, ನಿಮ್ಮೆಲ್ಲರ ಹಾರೈಕೆ ಇರಲಿ. ಮೇನ್ಲಿ ಲಿಟ್ರಲಿ ಐ ಆಮ್ ಸಾರಿ, ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ಇಲ್ಲಿರುವ ನಮ್ಮ ಮೂರ್ತಿ ಸರ್, ನಮ್ಮ ಚಿತ್ರತಂಡ, ನಮ್ಮ ಮಾಧ್ಯಮ ಮಿತ್ರರು, ಮೈ ಫ್ರೆಂಡ್ಸ್, ಮೈ ಫ್ಯಾಮಿಲಿ ಆ್ಯಂಡ್ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನ್ನ ಚಿತ್ರ ನನಗೂ ಲವ್ ಆಗಿದೆ. ಈ ಚಿತ್ರವನ್ನು ನಮ್ಮ ತಂದೆ ಹೇಳ್ದಾಗೆ ಅವ್ರು ತುಂಬಾ ಕಷ್ಟಪಟ್ಟು ಆ ಕನಸನ್ನು ನೆನ್ಸ್ ಮಾಡಲಿಕ್ಕೆ ತುಂಬಾ ಕಷ್ಟಪಟ್ರು. ಅದ್ರಲ್ಲಿ ಸಪೋರ್ಟ್ ಮಾಡಿರುವ ನಮ್ಮ ಫ್ಯಾಮಿಲಿ ಅವ್ರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಅವ್ರು ಸಪೋರ್ಟ್ ಮಾಡಿದ್ದಕ್ಕೆ ಆ ಕನಸು ಈಗ ನೆನಸಾಗಿದೆ. ಆ ನೆನಸಿಗೆ ನಾನು ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಟ್. ಯಾಕಂದ್ರೆ ಯಾವ ತಂದೆನೂ ಆ ತರ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿ ಕೊಡಲ್ಲ ಅವ್ರ ಮಗಳಿಗೆ. ಅದು ತುಂಬಾ ಜನ ನನ್ನ ಹತ್ರನೇ ಹೇಳಿದ್ದಾರೆ, ನಿಮ್ ತಂದೆ ತುಂಬಾ ಗ್ರೇಟು, ಯು ಆರ್ ವೆರಿ ಬ್ಲೆಸ್ಡ್ ಟು ಹ್ಯಾವ್ ಅ ಫಾದರ್ ಲೈಕ್ ದಿಸ್. ಯಾಕಂದ್ರೆ ನಮ್ ತಂದೆ ನಮ್ಗೆಲ್ಲ ಹಿಂಗ್ ಮಾಡಿಲ್ಲ. ಮಾಡಿರ್ಬೋದು, ಆದ್ರೆ ಅದು ನನ್ ಗೊತ್ತಿರೋ ಅಷ್ಟಿಗೆ ನಾನ್ ತುಂಬಾ ಬ್ಲೆಸ್ಡ್ ಆಗಿ ಫೀಲ್ ಮಾಡ್ತಾ ಇದ್ದೀನಿ. ಆ ಕನಸನ್ನು ನೆನ್ಸ್ ಮಾಡ್ಲಿಕ್ಕೆ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟಿದೀವಿ. ಅದು ಆಗದೆ ಇರೋ ಅಂತ ಕಷ್ಟ. ಅದು ನೀವು ಸಿನಿಮಾ ನೋಡಿದ್ರೆ ಫೀಲ್ ಆಗ್ಬೋದು. ಸೊ ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೇನ್ ದಿ ಸ್ಟ್ರಗಲ್ ವಿ ವೆಂಟ್ ಥ್ರೂ, ಬಟ್ ಫೈನಲಿ ವಿ ಹ್ಯಾವ್ ರೀಚ್ ಟು ಅ ಪಾಯಿಂಟ್, ಅಂಡ್ ಹಿಯರ್ ಆಫ್ಟರ್ people should take it. I don't know how the audience will take it, but I hope they will take it good and everybody will like the story. ಎಲ್ಲರೂ ಇಷ್ಟಪಟ್ಟು ಸಪೋರ್ಟ್ ಮಾಡ್ತಾರೆ ಅಂತ ತುಂಬಾ ನಂಬಿಕೆ ಇಟ್ಟಿದ್ದೀವಿ ಜನರ ಮೇಲೆ. ಅವರು ಆ ನಿರ್ಮಾಣ ಮಾಡಿರೋ ಹೆಂಗೋ ಏನೋ ಮಾಡ್ಲೇಬೇಕು ಸಿನಿಮಾ ಅಂತ ಮಾಡಿ ನನಗೂ ಲೋವಾಗಿದೆ ಎಂಬ ಚಿತ್ರವನ್ನು ನಿರ್ಮಾಣ ಮಾಡಿ ಆ ಚಿತ್ರದ ಮೂಲಕ ನನ್ನನ್ನು ಕರ್ನಾಟಕದ ಜನತೆಗೆ ಪರಿಚಯ ಮಾಡುತ್ತಿದ್ದಾರೆ ನಾಯಕ ನಟನಾಗಿ. ಸೊ ಎಲ್ಲ ನಿಮ್ಮ ಕೈಯಲ್ಲೇ ಇದೆ. ನೀವೆಲ್ಲರೂ ನಮ್ಮ ಸಿನಿಮಾವನ್ನು ಪ್ರೋತ್ಸಾಹಿಸಬೇಕು, ಅದನ್ನ ಬೆಳೆಸಿ ನಿಮ್ಮ ಆಶೀರ್ವಾದವನ್ನು ನೀಡಿ ನಮಗೆ ಸಪೋರ್ಟ್ ಮಾಡಿ ನಮ್ಮಂತ ಹೊಸಬರನ್ನ ಬೆಳೆಸಬೇಕು ಅಂತ ತುಂಬಾ ಕೇಳ್ಕೊತೀನಿ. ಧನ್ಯವಾದಗಳು. ನನಗೂ ಲವ್ ಆಗಿದೆ ಸಿನಿಮಾ. ಈ ಸಿನಿಮಾನ ನಾನು ಕತೆ ಬಂದು ನನ್ನ ಕಲ್ಪನೆಯಲ್ಲೇ ಮಾಡಿದ್ದು. ನನಗೆ ಸಿನಿಮಾ ಮಾಡೋ ಆಸೆ ಬಂದು ಇವತ್ತು ಬಂದಿಲ್ಲ. ಒಂದು 16 ವಯಸ್ಸು ಇರಬೇಕು ಆವಾಗ ಸ್ಟಾರ್ಟ್ ಆಗಿದ್ದು. ಆವಾಗಲಿಂದ ನಾನು ಏನೋ ಒಂದು ಮಾಡಬೇಕು, ಸಿನಿಮಾನಲ್ಲಿ ನುಗ್ಗಬೇಕು, ಮಾಡಬೇಕು, ಕತೆ ಬರಿಬೇಕು, ನಿರ್ದೇಶನ ಮಾಡಬೇಕು ಅಥವಾ ಕ್ಯಾಮ್ರಾ ಮಾಡಬೇಕು, ಏನೋ ಒಂದು ಪಾತ್ರ ಯಾವುದೋ ಒಂದು ರೂಟ್ನಲ್ಲಿ ಹೋಗಿ ನಾನು ಸಿನಿಮಾನಲ್ಲಿ ನುಗ್ಗಬೇಕು ಅಂತ 16 ವಯಸ್ಸಿನಲ್ಲಿ ನಾನು ಸ್ಟಾರ್ಟ್ ಮಾಡಿದವನು. ಆವಾಗ ಸ್ಟಾರ್ಟ್ ಮಾಡಿದ್ದು ಇದುವರೆಗೂ ನನಗೆ ಆಗಲೇ ಇಲ್ಲ. ಇವಾಗ ಅದು ಏನೋ ಟೈಮ್ ಬಂತು, ಬಟ್ ನನಗೆ ಏಜ್, ನಾನು ಹೀರೋನು ಮಾಡಬೇಕು ಅಂತ ಆಸೆ ಪಟ್ಟೆ, ಬಟ್ ಅದಾಗಿಲ್ಲ. ಅದಕ್ಕೆ ನಾನು ನನ್ನ ಮಗನನ್ನ ಹೀರೋ ಮಾಡಿ ನನ್ನ ಆಸೆನ ತೀರಿಸ್ಕೋಬೇಕು. ಅದು ಒಂದು ಸಿಟ್ಟು ನನ್ನ ಮನಸ್ಸಲ್ಲಿ ಇಟ್ಟೆ, ಎಲ್ಲ ಬಿಟ್ಟೆ, ಸಿನಿಮಾ ಮಾಡಲೇಬೇಕು ಅಂತ. ನನಗೆ ಬ್ಯಾಕ್ ಗ್ರೌಂಡ್ ಅಂದರೆ ನಮ್ಮ ಫ್ಯಾಮಿಲಿ ಇಲ್ಲೇ ಇದ್ದಾರೆ, ಅವರು ಸಪೋರ್ಟ್ ಮಾಡಿ ನನ್ನ ಮೇಲೆ ಈ ಸಿನಿಮಾನ ಮಾಡಿದ್ದು. ಅವರಿಲ್ಲಾಂದ್ರೆ ಈ ಸಿನಿಮಾ ನಡೀತಾ ಇಲ್ಲ. ಅವರೇ ನಮಗೆ ಎಲ್ಲ ಸಪೋರ್ಟ್ ಮಾಡಿದ್ದು. ಸರಿ, ಅವರಿಂದ ನಾನು ಇವಾಗ ಈ ಸಿನಿಮಾನ ಮುಗಿಸಿದ್ದೀನಿ. ತುಂಬ ಕಷ್ಟಪಟ್ಟು 4 ವರ್ಷ ಮುಂಚೆ ನಾನು ಸ್ಟಾರ್ಟ್ ಮಾಡಿದ್ದು. ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡೋದು ಒಂದು ಯೂಟ್ಯೂಬ್ನಲ್ಲಿ 2 ಸಾಂಗ್ ಮಾಡಿಬಿಟ್ಟೆ ನಾನು. ಅದು ಸರಿಯಾಗಿ ಹೋಗಿಲ್ಲ. ಸರಿ, ಒಂದು ಶಾರ್ಟ್ ಫಿಲಮ್ ಮಾಡೋಣ ಅಂತ ಒಂದು ಆಸೆ ಪಟ್ಟೆ. ಅದಕ್ಕೆ ನಂಗೆ ಯಾರು ಹೇಳಿದ್ರು, ಶಾರ್ಟ್ ಫಿಲಮ್ ಮಾಡಿದರೆ ಏನಪ್ಪ ಬರ್ತದೆ, ಒಂದು ಸಿನಿಮಾನೇ ಮಾಡು ಅಂದರು. ಅದು ಯಾವುದೋ ಒಂದು ಸಿನಿಮಾ ಚಿಕ್ಕದಾಗಿ ಮಾಡೋಣ ಅಂತ ಮಾಡೋಕ್ಕೆ ಹೋಗಿ ನನಗೆ ಇಂಥ ಒಳ್ಳೆ ಡೈರೆಕ್ಟ್ರು ಸಿಕ್ಕಿ
ನಾನು ಒಂದು ಒಳ್ಳೆ ಸಿನಿಮಾನ ಮಾಡಿ ಇವತ್ತು ಮುಗಿಸಿದ್ದೀನಿ. ಆಮೇಲೆ ನನ್ನ ಬ್ಯಾಕ್ಗ್ರೌಂಡ್ ಏನಂದರೆ, ನಾನು ಶಾಂತಿನಗರ್ ಮಠದಲ್ಲಿ ಇದು ಗಂದಿಗೆ ಅಂಗಡಿನೇ ಇಟ್ಟಿರೋದು. ಅದು ಇಟ್ಕೊಂಡು ಸಿನಿಮಾ ಮಾಡಿದ್ದೀನಿ ಅಂದರೆ ನನಗೆ ಒಂದು ಆಶ್ಚರ್ಯ, ಏನಪ್ಪ ಅದು ಇದು ಇವಾಗ ಮುಗ್ದಿದೆ ಪಿಕ್ಚರ್. ನಾನು ಮಧ್ಯದಲ್ಲಿ ಎಷ್ಟೋ ತಿಳ್ಕೊಂಡೆ, ಇದು ಅಷ್ಟೇ, ಇದು 4 ವರ್ಷದಿಂದ ತೆಗಿತಾ ಇದ್ದೀವಿ, ಇದು ಬರಲ್ವೋ ಏನೋ ಗೊತ್ತಿಲ್ಲ, ಕೈ ಬಿಟ್ಬಿಟ್ಟು ಹೋಗುತ್ತೋ ಏನೋ. ಆದರೆ ನಾನು ನಂಬಿದ ದೇವರು ನನ್ನ ಬಿಟ್ಟಿಲ್ಲ. ಅವರೇ ತಂದು ಇಟ್ಟು ಬಂದು ಇವತ್ತು ಸಿನಿಮಾ 21ನೇ ತಾರೀಕು ರಿಲೀಸ್ ಆಗ್ತದೆ. ಸರಿ, ನೀವೆಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ. ನಾವು ಮೊದಲನೇ ಸಲ ನಾವು ಮಾಡ್ತಾ ಇದ್ದೀವಿ, ನೀವೆಲ್ಲ ಸಪೋರ್ಟ್ ಮಾಡಿ ನಮ್ಮನ್ನ ಗೆಲ್ಲಿಸ್ಬೇಕು. ನಾನು ಕೇಳಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿ 4 ಸಾಂಗ್ ಇದೆ, ಕೇಳಿರ್ತೀರ, ತುಂಬ ಚೆನ್ನಾಗಿ ಬಂದಿದೆ. ಸೊ ನಮ್ಮ ನೀಲಕಂಠನ್ ಸರ್ ಪ್ರೊಡ್ಯೂಸರ್ ಅವರು ತುಂಬ ಪ್ಯಾಷನೆಟ್, ಅವ್ರಿಗೆ ಇಳೆಯರಾಜ ಫ್ಯಾನ್ ತುಂಬ ಅವರು. ಸೊ ಅವ್ರಿಗೆ ಮೆಲೋಡಿ ಬೇಕು ಅಂತ ತುಂಬ ಒಂದೊಂದು ರೆಕಾರ್ಡಿಂಗಲ್ಲೂ ನಮ್ಮ ಜೊತೆಲಿ ಕೂತ್ಕೊಂಡು ಈ ವರ್ಕ್ಡ್ ವಿತ್ ಅಸ್. ಸೊ ಅಂಥ ಪ್ಯಾಷನೆಟ್ ಪ್ರೊಡ್ಯೂಸರ್ನ ನೋಡಿದೆ. ಇಟ್ ವಾಸ್ ವೆರಿ ಗುಡ್ ವರ್ಕಿಂಗ್ ವಿತ್ ಹಿಮ್. ಮತ್ತು ನಮ್ಮ ಡೈರೆಕ್ಟರ್ ಸರ್ 2 ಸಾಂಗ್ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಮತ್ತು ಬಸವರಾಜ್ ಮತ್ತು ರೇವಣ್ಣ ಕೂಡ ಈ ಸಾಂಗ್ಸ್ ಬರೆದಿದ್ದಾರೆ. ಸೊ ಇದರಲ್ಲಿ ನಮ್ಮ ಆತ್ಮೀಯ ಸರ್ ಮೂರ್ತಿ ಸರ್ ಮಾಡಿದ್ದಾರೆ, ನಮ್ಗೆ ತುಂಬ ಖುಷಿ ಆಯಿತು ಇದರಲ್ಲಿ. ಸೊ ಆಲ್ ಗುಡ್ ಆ್ಯಕ್ಟಿಂಗ್ ಆಗಲಿ, ಸೋಮ ವಿಜಯ್ ಆಗಲಿ, ಹೀರೋಯಿನ್ ಆಗಲಿ, ನಮ್ಮ ಬಾಲ ಸರ್ ಅವರು ಸೂಪರಾಗಿ ಮಾಡಿದ್ದಾರೆ. ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಎಲ್ಲ ಪತ್ರಿಕೆ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ, ಇವತ್ತೇನು ಒಂದು ಈಗೆಲ್ಲ ನೋಡೋದು ನನಗೂ ಲವ್ ಈ ಚಿತ್ರದ ಒಂದು 3 ಸಾಂಗು ಮತ್ತು ಟ್ರೈಲರು. ಸೊ ಅದಕ್ಕೆ ಮ್ಯೂಸಿಕ್ಕು ನಮ್ಮ ಹೇಮಂತು, ಲಿರಿಕ್ ರೈಟರ್ ರೇವಣ್ಣ ನಾಯಕು, ಪ್ರೊಡ್ಯೂಸರು ನೀಲ್ಕಂಠ್ ಅವರು, ಹೀರೋ ಆಗಿ ಸೋಮು ವಿಜಯ್, ನಮ್ಮ ಡೈರೆಕ್ಟ್ರು, ಮತ್ತು ಎಲ್ಲರೂ ತುಂಬ ಅದ್ಭುತ ಮಾಡಿದ್ದೀರಾ. ತುಂಬ ಚೆನ್ನಾಗಿ ಬಂದಿದೆ. ಇದೇ ತಿಂಗಳು 21ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ. ಖಂಡಿತವಾಗ್ಲೂ ಎಲ್ಲ ಈ ಒಂದು ಸಿನಿಮಾಗೆ ಆಶೀರ್ವಾದ ಮಾಡಬೇಕು. ಜೊತೆಗೆ ಇದರಲ್ಲಿ ನನ್ನೊಂದು ಸಣ್ಣ ಪಾತ್ರ, ಅದು ಪಾತ್ರ ಹೆಂಗೆ ಬಂತಂತ ಹೇಳಿದ್ರೆ, ನಮ್ಮ ಕ್ಯಾಮ್ರಾಮನ್ ನಾಗೇಶ್ ಅಂತ ಒಂದು ದಿವಸ ನಮ್ಮ ಮನೆ ಹತ್ರ ಬಂದ್ಬಿಟ್ಟು ನಾಗರಬಾಯಿಲಿ, ಅಣ್ಣ ನಿಮ್ಮ ಮನೆ ಮುಂದೆ ಶೂಟಿಂಗ್ ಮಾಡ್ಬೇಕಣ್ಣ ಅಂದರು. ನಾನು ಶೂಟಿಂಗ್ ಮಾಡ್ಕೊಳ್ಳಪ್ಪ ಅಂದೆ, ಯಾಕಂದ್ರೆ ನಾವು ಸಿನಿಮಾದವ್ರಂದ್ರೆ ಏನು ಬೇಕಾದ್ರೆ ಮಾಡ್ತೀವಿ. ಸೊ ಹಾಗೆ ಮಾಡ್ಕೊಂಡ್ರಪ್ಪ ಅಂತ ಹೇಳೋದು. ಸೊ ನಮ್ಮನೆ ರೋಡಲ್ಲೇ ಮುಂದೆ ಶೂಟಿಂಗ್ ಎಲ್ಲ ಮಾಡಿಕೊಂಡ್ರು. ಸೊ ಮಾಡ್ಕೊಂಡು ಪಾಪ ನಮ್ಮ ನೀಲ್ಕಂಠ್ ಅವ್ರು ಪರಿಚಯ ಆದರು. ಮೂರ್ತಿ ಸರ್ ಹಿಂಗೆ ನಾನೇ ಪ್ರೊಡ್ಯೂಸರ್ ಅಂತ ನಾನು ಹೇಳಿದೆ, ಮಾಡಿ ಒಳ್ಳೆ ಸಿನಿಮಾ ತುಂಬ ನೋಡ್ಕೊಂಡು ಹುಷಾರಾಗಿ ಮಾಡಿ, ಯಾಕಂದ್ರೆ ಇವತ್ತು ಸಿನಿಮಾಗಳು ಮಾಡೋದು ತುಂಬ ಕಷ್ಟ ಇದೆ. ಅದರಲ್ಲೂ ಪಾಪ ನಿಮ್ಮಂಥವ್ರು ಪ್ರೊಡ್ಯೂಸರ್ ಬರೋದು ಇಂಡಸ್ಟ್ರಿಗೆ ತುಂಬ ಒಳ್ಳೆಯದು, ಬನ್ನಿ ಮಾಡಿ ಚೆನ್ನಾಗಿ ಮಾಡಿ ಅಂತ ಹೇಳಿದೆ. ಅದಾದಮೇಲೆ ನಮ್ಮ ನಾಗೇಶ್ ಬಿಡಲಿಲ್ಲ, ಅಣ್ಣ ಒಂದು ಸಣ್ಣ ಕ್ಯಾರೆಕ್ಟರ್ ಇದೆ, ನೀವು ಮಾಡ್ಬೇಕಂತ. ಇಲ್ಲ ನಾಗೇಶ್, ನಾನು ಯಾವುದು ಮಾಡಲ್ಲ, ಬ್ಯುಸಿ ಇದ್ದೀನಿ, ಇಲ್ಲ ಮಾಡೋಣ ಅಂತೇಳಿ ಒಂದು ಸಣ್ಣದೊಂದು ಪಾತ್ರ ಕೊಟ್ಟರು. ಸೊ ಈ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರನ ಮಾಡಿದ್ದೀನಿ. ಸೊ ಹಾಗಾಗಿ ಖಂಡಿತವಾಗ್ಲೂ ಸಿನಿಮಾ ಒಳ್ಳೆಯದಾಗಲಿ. ಮತ್ತು ನಮ್ಮ ನೀಲ್ಕಂಠ್ ಅವರು ಹೇಳಿದ ರುದ್ರಭೂಮಿ ಮುಂದೆ ಒಂದು ಇನ್ನು ಗಂದಿಗೆ ಅಂಗಡಿ ಇಟ್ಕೊಂಡು ಅಂಥ ಒಂದು ಬಡಸ್ತನದಲ್ಲೂ ಕೂಡ ಇವತ್ತು ಒಂದು ಸಿನಿಮಾ ನಿರ್ಮಾಣ ಮಾಡ್ತಾರಂತೆ ದೊಡ್ಡ ವಿಚಾರ. ತುಂಬ ಕಷ್ಟ ಕಾಲ, ಯಾಕಂತ ಹೇಳಿದ್ರೆ ಒಬ್ಬ ದೊಡ್ಡ ಹೀರೋಗಳು ವರ್ಷಕ್ಕೆ ಅಟ್ಲೀಸ್ಟ್ 2 ವರ್ಷ 3 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾರೆ. ಹೊಸಬರು ವರ್ಷಕ್ಕೆ 100 ಸಿನಿಮಾ ಮಾಡ್ತಾರೆ. ಒಂದಷ್ಟು ಜನ ಟೆಕ್ನಿಷಿಯನು ಏನು ಒಂದು ಕಾರ್ಮಿಕರು ಏನಿದ್ದಾರೆ ಅವರೆಲ್ಲ ಹೊಸಬರು ಸಿನಿಮಾಯಿಂದ ಒಂದಷ್ಟು ಅವರ ಜೀವನ ಸಾಗತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಒಂದಷ್ಟು ಜನ ನಮ್ಮ ಇಂಡಸ್ಟ್ರಿಯಲ್ಲಿ ಅವರು ಅನ್ನದಾತರಾಗಿದ್ದಾರೆ. ನೀಲ್ಕಂಠ್ ಅವರು ಒಳ್ಳೇದಾಗಲಿ ಸರ್ ನಿಮಗೆ.